ಸೋನಿ ಮತ್ತು ಆಕೆಯ ಪತಿ ರಾಕೇಶ್ ಮನಾಲಿಗೆ ಪ್ರವಾಸಕ್ಕೆ ಹೋಗಲು ನಿರ್ಧರಿಸಿದ್ದರು. ಆಗ ಸೋನಿ ತನ್ನ ಗಂಡನ ಬಳಿ ಹೀಗೆ ಹೇಳುತ್ತಾಳೆ. ರಾಕೇಶ್, ಇಲ್ಲಿ ಕೇಳು. ನಾವು ನಾಳೆ ರೈಲಿನಲ್ಲಿ ಮನಾಲಿಗೆ ಹೋಗುತ್ತಿದ್ದೇವೆ. ನನಗೆ ತುಂಬ ಖುಷಿಯಾಗುತ್ತಿದೆ. ನಾವು ಆದಷ್ಟು ಬೇಗ ಮನಾಲಿಗೆ ತಲುಪುತ್ತೇವೆ. ಆದರೆ ನಾವು ಒಂದು ಮುಖ್ಯವಾದ ಕೆಲಸವನ್ನು ಮಾಡಲಿಲ್ಲ. ಏನದು ಸೋನಿ? ಮುಖ್ಯವಾದ ಕೆಲಸ ನನಗೆ ಏನದು ಗೊತ್ತಾಗುತ್ತೆ. ನಾವು ಇವತ್ತೇ ಒಂದು ಹೋಟೆಲ್ ಬುಕ್ ಮಾಡಬೇಕು. ಕಮ್ಮಿ ಬೆಲೆಯಲ್ಲಿ ತುಂಬ ರೂಮ್ಗಳಿರುತ್ತವೆ. ನಂತರ ನಾವು ರೈಲಿನಿಂದ ಇಳಿದು ಸೀದಾ ಆ ರೂಮ್ಗೆ ಹೋಗಬಹುದು. ನಾನು ಈಗಲೇ ಹೋಗಿ ಹೋಟೆಲ್ ಬುಕ್ ಮಾಡುತ್ತೇನೆ. ಸರಿ, ಹಾಗೆ ಮಾಡು. ನೀನು ನನ್ನ ಮಾತು ಎಲ್ಲಿ ಕೇಳುತ್ತೀಯಾ? ನಿನ್ನ ಇಷ್ಟದ ಹಾಗೆಯೇ ಮಾಡು. ನಾನೇನು ಹೇಳುವುದಿಲ್ಲ. ನಂತರ ಸೋನಿ ತನ್ನ ರೂಮ್ಗೆ ಹೋಗಿ ತನ್ನ ಮೊಬೈಲಲ್ಲಿ ಹೋಟೆಲ್ ರೂಮ್ ಹುಡುಕುತ್ತಾಳೆ. ಆಗ ಅವಳಿಗೆ ಒಂದು ಹೋಟೆಲ್ ನೋಡಲು ಸಿಗುತ್ತದೆ. ಅದು ತುಂಬಾನೇ ಸುಂದರವಾಗಿರುತ್ತದೆ. ಅದರಲ್ಲಿ ಹೋಟೆಲ್ ರೂಮಿನ ಒಳ್ಳೊಳ್ಳೆ ಫೋಟೋ ಹಾಕಿರುತ್ತಾರೆ. ಅದನ್ನು ನೋಡಿದ ಸೋನಿಗೆ ತುಂಬಾನೇ ಖುಷಿಯಾಗುತ್ತದೆ. ಓಹೋ, ಈ ಹೋಟೆಲ್ ನೋಡಲು ದೊಡ್ಡ ಅರಮನೆಯಂತೆ ಇದೆ ಮತ್ತು ಇದರ ಬೆಲೆಯೂ ತುಂಬ ಕಮ್ಮಿ ಇದೆ. ನಾನು ಇಂತಹ ಹೋಟೆಲ್ಗೆ ಹೋದರೆ ನನ್ನ ತುಂಬ ದಿನದ ಕನಸು ನನಸಾಗುತ್ತದೆ. ಅಲ್ಲಿ ನಾನು ರಾಣಿಯಂತೆ ಇರುತ್ತೇನೆ. ನಂತರ ಸೋನಿ ಸ್ವಲ್ಪನೂ ಯೋಚಿಸದೆ ಆ ಹೋಟೆಲನ್ನು ಬುಕ್ ಮಾಡುತ್ತಾಳೆ. ಮತ್ತು ಮರುದಿನ ಸೋನಿ ಮತ್ತು ರಾಕೇಶ್ ರೈಲಿನಲ್ಲಿ ಮನಾಲಿಗೆ ಹೋಗಿ ಅಲ್ಲಿ ಇಳಿಯುತ್ತಾರೆ. ಅವರು ಅಲ್ಲಿಗೆ ತಲುಪುವ ಹೊತ್ತಿಗೆ ತುಂಬಾ ತಡವಾಗಿರುತ್ತದೆ. ಸೋನಿ, ಈಗ ತುಂಬಾನೇ ತಡವಾಗಿದೆ. ಈಗ ನೀನು ಆನ್ಲೈನಲ್ಲಿ ಬುಕ್ ಮಾಡಿರುವ ಹೋಟೆಲ್ ಎಲ್ಲಿದೆ? ಬೇಗ ಹೇಳು. ರಾಕೇಶ್, ಅಲ್ಲಿ ನೋಡು, ಅದೇ ರಸ್ತೆಯಲ್ಲಿ ಲೊಕೇಶನ್ ತೋರಿಸುತ್ತಿದೆ. ಆಗ ರಾಕೇಶ್ನಿಗೆ ಒಬ್ಬ ರಿಕ್ಷಾ ಡ್ರೈವರ್ ಕಾಣಿಸ್ತಾನೆ. ಅಣ್ಣ, ನಾವು ಈ ದಾರಿಯಲ್ಲಿ ಹೋಗಬೇಕಾಗಿದೆ. ನೀವು ನಮ್ಮನ್ನು ಕರೆದುಕೊಂಡು ಹೋಗುತ್ತೀರಾ? ಹೋಗ್ತೇನೆ. ಆದರೆ ನಾನು ನಿಮ್ಮನ್ನ ಅರ್ಧ ದಾರಿ ತನಕ ಮಾತ್ರ ಬಿಡ್ತೇನೆ. ಯಾಕೆಂದ್ರೆ ನಂತರ ಒಂದು ಕಾಡು ಇದೆ. ಆ ದಾರಿಯಲ್ಲಿ ನಾನು ಹೋಗೋದಿಲ್ಲ. ನನಗೆ ತುಂಬಾನೇ ತಡವಾಗಿದೆ. ನನಗೆ ಮನೆಗೆ ಹೋಗಲು ತಡವಾಗ್ತದೆ. ಕಾಡಿನ ತನಕ ಮಾತ್ರ ಬಿಡ್ತೇನೆ. ನೀವು ಬರೋದಾದ್ರೆ ಬನ್ನಿ. ಏನು ಅಲ್ಲಿ ಕಾಡು ಇದೆಯೇ? ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಅಣ್ಣ, ಅಲ್ಲಿವರೆಗೂ ಹೋಗುವ. ನಂತರ ರಾಕೇಶ್ ಮತ್ತು ಸೋನಿ ಆಟೋದಲ್ಲಿ ಕುಳಿತು ಆ ಹೋಟೆಲ್ ಕಡೆ ಹೋಗುತ್ತಾರೆ. ನೋಡಿದ್ಯಾ ಸೋನಿ, ನೀನು ಮಾಡಿಕೊಂಡಿರುವ ಅವಾಂತರ. ನೀನು ಬುಕ್ ಮಾಡಿರುವ ಹೋಟೆಲ್ ಒಂದು ಕಾಡಿನಲ್ಲಿ ಇದೆ. ಅಲ್ಲಿ ಇದೆ. ಅಲ್ಲಿಗೆ ಈ ಆಟೋದವನು ಕೂಡ ಹೋಗಲು ಒಪ್ಪುತ್ತಿಲ್ಲ. ನೀವು ಸುಮ್ಮನೆ ಕುಳಿತುಕೊಳ್ಳಿ. ನೀವು ಮೊದಲು ಆ ಹೋಟೆಲ್ ಎಷ್ಟು ಸುಂದರವಾಗಿದೆ ನೋಡಿ. ಬೆಲೆಯೂ ಸಹ ತುಂಬಾನೇ ಕಮ್ಮಿ ಇದೆ. ಇದನ್ನು ಕೇಳಿ ರಾಕೇಶ್ ಸುಮ್ಮನೆ ಕುಳಿತುಕೊಳ್ಳುತ್ತಾನೆ. ನಂತರ ಆಟೋ ಡ್ರೈವರ್ ಒಂದು ಜಾಗಕ್ಕೆ ಬಂದು ಆಟೋ ನಿಲ್ಲಿಸುತ್ತಾನೆ. ಅಣ್ಣ, ಯಾಕೆ ಈ ಜಾಗದಲ್ಲಿ ಆಟೋ ನಿಲ್ಲಿಸಿದ್ದೀರಾ? ನಮಗೆ ಮೊದಲೇ ತುಂಬಾನೇ ತಡವಾಗಿದೆ. ನೋಡಣ್ಣ, ಇಲ್ಲಿಂದ ಮುಂದೆ ಒಂದು ಕಾಡಿದೆ. ಅಲ್ಲಿಗೆ ನಾನು ಹೋಗೋದಿಲ್ಲ ಎಂದು ಮುಂಚೆನೇ ಹೇಳಿದ್ದೆ ಅಲ್ವಾ? ನೀವು ಈ ಕಾಡಿನ ದಾರಿಯಲ್ಲೇ ಹೋಗಿ, ನಿಮಗೆ ಆ ಹೋಟೆಲ್ ಸಿಗುತ್ತದೆ. ಅಣ್ಣ, ದಯವಿಟ್ಟು ಆಗೋಲ್ಲ ಅನ್ನಬೇಡಿ. ಇಲ್ಲ, ನಾನು ಇದರಿಂದ ಮುಂದಕ್ಕೆ ಹೋಗೋದಿಲ್ಲ. ನೀವು ನನ್ನ ಹಣ ಕೊಟ್ಟು ಆಟೋದಿಂದ ಇಳಿಯಿರಿ. ನಂತರ ರಾಕೇಶ್ ಮತ್ತು ಸೋನಿ ಆ ಕಾಡಿನ ದಾರಿಯಲ್ಲಿ ಹೋಗ್ತಾರೆ. ಆಗ ಅವರಿಗೆ ಅಲ್ಲೊಂದು ಸಣ್ಣದಾದ ಹಳೇದಾದ ಹೋಟೆಲ್ ಕಾಣುತ್ತದೆ. ಅದರ ಒಳಗಿಂದ ಬೆಳಕು ಕಾಣ್ತಿರ್ತದೆ ಮತ್ತು ಹೊರಗಡೆ ಮಯೂರ ಹೋಟೆಲ್ ಎನ್ನುವ ಬೋರ್ಡ್ ಕಾಣುತ್ತದೆ. ಆ ಬೋರ್ಡ್ ನೋಡಿ ಇಬ್ಬರಿಗೂ ತುಂಬಾ ಆಶ್ಚರ್ಯಗುತ್ತದೆ. ಅಯ್ಯೋ ದೇವ್ರೆ, ಇದೇನಾ ನಾನು ಬುಕ್ ಮಾಡಿದ ಮಯೂರ ಹೋಟೆಲ್? ಇದು ತುಂಬ ಚಿಕ್ಕದಾದ ಹಳೇದಾದ ಮನೆ ಇದ್ದ ಹಾಗೆ ಇದೆ. ಇದೇನಿದು? ಸೋನಿ, ನೀನು ಅರಮನೆಯಂತೆ ಇರುವ ಸುಂದರವಾದ ಹೋಟೆಲ್ ಬುಕ್ ಮಾಡಿದ್ದೇನೆಂದು ಹೇಳಿದ್ದಿ. ಈಗ ಇಲ್ಲಿ ನೋಡಿದರೆ ಈ ಹೋಟೆಲ್ ಚಿಕ್ಕದಾಗಿದೆ. ಅದಕ್ಕೇನೆ ಅಷ್ಟು ಕಮ್ಮಿ ಬೆಲೆ ಇತ್ತು ಅನ್ಸುತ್ತೆ. ಈಗ ನಾನು ನಿನಗೆ ಏನು ಹೇಳಲಿ ರಾಕೇಶ್? ಆನ್ಲೈನಲ್ಲಿ ಈ ಹೋಟೆಲ್ ನೋಡಲು ತುಂಬ ಸುಂದರವಾಗಿತ್ತು. ಈ ಹೋಟೆಲ್ ಮಾಲೀಕರು ನಮಗೆ ಮೋಸ ಮಾಡಿದ್ದಾರೆ. ಸರಿ ನಡಿ, ನಾವಿಲ್ಲಿಂದ ಹೋಗೋಣ. ಇನ್ನು ಎಲ್ಲಿಗೆ ಹೋಗೋದು ಸೋನಿ? ಈಗ ತುಂಬಾನೇ ರಾತ್ರಿಯಾಗಿದೆ. ಈ ಕಾಡಿನಲ್ಲಿ ನಮಗೆ ಸರಿಯಾದ ದಾರಿಯೂ ಗೊತ್ತಿಲ್ಲ. ಇನ್ನು ಏನೂ ಮಾಡೋಕ್ಕಾಗಲ್ಲ. ಈ ದಿನ ರಾತ್ರಿ ನಾವು ಇಲ್ಲಿಯೇ ಉಳಿದು ಬಿಡೋಣ ಮತ್ತು ನಾಳೆ ಬೆಳಿಗ್ಗೆ ಹೊರಡೋಣ. ನಂತರ ಸೋನಿಯು ಅವನ ಮಾತಿಗೆ ಒಪ್ಪಿ ಆ ಹೋಟೆಲ್ ಒಳಗೆ ಹೋಗುತ್ತಾಳೆ. ಅಲ್ಲಿ ಒಬ್ಬ ಹೆಂಗಸು ಇರುತ್ತಾಳೆ. ನೀವು ಬಂದ್ರಾ? ಸರಿ, ಬನ್ನಿ ಒಳಗೆ. ಏನು ಹೇಳಿ? ನಾವು ಆನ್ಲೈನಲ್ಲಿ ಈ ಹೋಟೆಲ್ ಬುಕ್ ಮಾಡಿದ್ದೇವೆ. ಓಹೋ, ಗೊತ್ತಾಯ್ತು. ನಿಮ್ ಹೆಸರು ಸೋನಿ ಅಲ್ವೇ?
ಬನ್ನಿ ಬನ್ನಿ ನಮ್ಮ ಈ ಅರಮನೆಯಂತಹ ಹೋಟೆಲ್ಗೆ. ಈಗ ನಿಮಗೆ ನಾನು ನಿಮ್ಮ ಕೋಣೆ ತೋರಿಸುತ್ತೇನೆ. ಆ ಮಹಿಳೆ ವಿಚಿತ್ರವಾಗಿ ನಗುತ್ತಾಳೆ ಮತ್ತು ಅವರಿಗೆ ಹೋಟೆಲ್ ರೂಮ್ ತೋರಿಸಲು ಕರೆದುಕೊಂಡು ಹೋಗುತ್ತಾಳೆ. ಅವರಿಬ್ಬರೂ ಆ ಹೆಂಗಸಿನ ಹಿಂದೆ ನಡೆಯುತ್ತಾರೆ ಮತ್ತು ಮುಂದೆ ಒಂದು ಕೋಣೆ ಕಾಣುತ್ತದೆ. ನೋಡಿ, ಇದುವೇ ನಿಮ್ಮ ಹೋಟೆಲ್ ರೂಮ್. ನಿಮಗೆ ಈ ರೂಮ್ ಖಂಡಿತವಾಗಿಯೂ ತುಂಬಾ ಇಷ್ಟವಾಗುತ್ತದೆ ಎಂದು ನಾನು ನಂಬುತ್ತೇನೆ. ಕೋಣೆಯ ಒಳಗಡೆ ನಿಮಗೆ ಬೇಕಾದ ಎಲ್ಲಾ ರೀತಿಯ ಆಹಾರ ಮತ್ತು ಪಾನೀಯಗಳಿವೆ. ಆ ಮಹಿಳೆ ಮತ್ತೆ ಮತ್ತೆ ವಿಚಿತ್ರವಾಗಿ ನಗುತ್ತಾಳೆ ಮತ್ತು ಅಲ್ಲಿಂದ ಹೊರಡುತ್ತಾಳೆ. ನಂತರ ಅವರಿಬ್ಬರೂ ಕೋಣೆಯ ಒಳಗೆ ಹೋಗುತ್ತಾರೆ. ಒಳಗೆ ನೋಡಲು ತುಂಬಾನೇ ಸುಂದರವಾಗಿರುತ್ತದೆ. ವಾ ವಾ ವಾ, ಆಹಾ, ಎಷ್ಟು ಸುಂದರವಾಗಿದೆ ಈ ಕೋಣೆ. ರಾಕೇಶ್, ಈಗ ನೋಡು, ನಮ್ಮ ಹಣ ಸ್ವಲ್ಪನೂ ವ್ಯರ್ಥವಾಗಿಲ್ಲ ಅಲ್ವಾ? ಎಷ್ಟೊಂದು ದೊಡ್ಡದಾದ ಸುಂದರವಾದ ಕೋಣೆ ನಮಗೆ ಕೊಟ್ಟಿದ್ದಾರೆ ನೋಡು. ಇಲ್ಲಿ ತಿನ್ನಲು ತುಂಬ ಸ್ವಾದಿಷ್ಟವಾದ ಆಹಾರವೂ ಇದೆ. ನೀನು ಹೇಳೋದಂತೂ ಸರಿ ಇದೆ, ಆದರೆ ಹೋಟೆಲ್ ಹೊರಗೆ ನೋಡಲು ಅಷ್ಟು ಕೆಟ್ಟದಾಗಿದೆ ಮತ್ತು ಒಳಗಡೆ ಇಷ್ಟು ಸುಂದರವಾಗಿದೆ. ನನಗೇಕೋ ಇಲ್ಲಿ ಏನೋ ಸಮಸ್ಯೆ ಇದೆ. ಅವನು ಮಾತು ಮುಂದುವರಿಸುವ ಮೊದಲೇ ಸೋನಿ ತಡೆಯುತ್ತಾಳೆ. ನಿಲ್ಲಿಸಿ ನಿಲ್ಲಿಸಿ ನಿಮ್ಮ ಈ ಅನುಮಾನವನ್ನು. ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ನಾವು ಮೊದಲು ಊಟ ಮಾಡೋಣ ಮತ್ತು ಮಲಗೋಣ. ನನಗೆ ತುಂಬಾನೇ ಹಸಿವಾಗುತ್ತಿದೆ ಮತ್ತು ನಿದ್ದೆಯೂ ಬರುತ್ತಿದೆ. ನಂತರ ಅವರಿಬ್ಬರೂ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡುತ್ತಾರೆ ಮತ್ತು ಮಲಗುತ್ತಾರೆ. ನಂತರ ನಡುರಾತ್ರಿಯಲ್ಲಿ ಅವರ ಬಾಗಿಲನ್ನು ಯಾರೋ ಜೋರಾಗಿ ಬಡಿಯುತ್ತಿರುತ್ತಾರೆ. ಆಗ ರಾಕೇಶ್ಗೆ ಎಚ್ಚರವಾಗಿ ಅವನು ಬಾಗಿಲು ತೆರೆದು ನೋಡುತ್ತಾನೆ. ಆದರೆ ಹೊರಗಿನ ದೃಶ್ಯ ನೋಡಿ ಅವನು ಒಮ್ಮೆಲೆ ಬೆಚ್ಚಿ ಬೀಳುತ್ತಾನೆ. ಅಲ್ಲಿ 2 ಪುಟ್ಟದಾದ ಮಕ್ಕಳಿದ್ದರು. ಅವರು ಮನುಷ್ಯರಾಗಿರಲಿಲ್ಲ, ದೆವ್ವವಾಗಿದ್ದರು. ಅಂಕಲ್, ನಮಗೆ ತುಂಬಾ ಹಸಿವಾಗುತ್ತಿದೆ. ನಾವು ನಿಮ್ಮನ್ನು ತಿನ್ನಬಹುದೇ? ಇದನ್ನು ಕೇಳಿ ರಾಕೇಶ್ಗೆ ತುಂಬಾನೇ ಭಯವಾಗುತ್ತದೆ ಮತ್ತು ಅವನು ಬೇಗನೆ ಬಾಗಿಲು ಮುಚ್ಚುತ್ತಾನೆ ಮತ್ತು ತನ್ನ ಸೋನಿಯನ್ನು ನಿದ್ದೆಯಿಂದ ಎಬ್ಬಿಸುತ್ತಾನೆ. ಅರೆ ಸೋನಿ, ಏಳು ಏಳು, ಬೇಗ ನಿದ್ದೆಯಿಂದ ಏಳು. ಈ ಹೋಟೆಲ್ನಲ್ಲಿ 2 ಪುಟ್ಟ ಪುಟ್ಟ ದೆವ್ವಗಳಿವೆ. ಅವುಗಳು ನಮ್ಮನ್ನು ತಿನ್ನಲು ಕಾಯುತ್ತಿವೆ. ಅರೆ, ಏನು ಹೇಳುತ್ತಿದ್ದೀಯ ರಾಕೇಶ್? ನಿನ್ಗೇನೋ ಕೆಟ್ಟ ಕನಸು ಬಿದ್ದಿರಬೇಕು. ಅವರು ಹೀಗೆ ಮಾತನಾಡುತ್ತಿರುವಾಗ ಬಾಗಿಲು ಇನ್ನೊಮ್ಮೆ ಜೋರಾಗಿ ಬಡಿಯುತ್ತಿರುತ್ತದೆ. ನೋಡಿದ್ಯಾ ಸೋನಿ, ಆ ಪುಟ್ಟ ದೆವ್ವಗಳೇ ಬಾಗಿಲು ಬಡಿಯುತ್ತಿವೆ. ನೀನು ಇನ್ನು ಬಾಗಿಲನ್ನು ತೆಗೆಯಲು ಹೋಗಬೇಡ, ಅಲ್ಲಿ ಹೋಗಬೇಡ, ಅರ್ಥವಾಯ್ತಾ? ಅರೆ ಸುಮ್ಮನಿರು ರಾಕೇಶ್, ಯಾಕಿಷ್ಟು ಹೆದರ್ತೀಯ? ಅದು ಈ ಹೋಟೆಲ್ನ ಮಾಲಕಿ ಇರ್ಬೋದು. ನಾನು ನೋಡಿ ಬರ್ತೇನೆ ಎಂದು ಬಾಗಿಲನ್ನು ತೆರೆಯುತ್ತಾಳೆ. ಆಗ ಅಲ್ಲಿ ಹೋಟೆಲ್ನ ಮಾಲಕಿ ನಿಂತಿರುತ್ತಾಳೆ. ನೋಡಿದ್ಯಾ ರಾಕೇಶ್, ಇಲ್ಲಿ ಮಾಲಕಿ ನಿಂತಿರೋದು? ಹೇಳಿ ಮೇಡಮ್, ಏನ್ ವಿಷಯ? ನನ್ನನ್ನು ಕ್ಷಮಿಸಿ. ಇಲ್ಲಿಗೆ ನನ್ನ 2 ಮಕ್ಕಳು ಬಂದಿದ್ದಾರಾ? ನೀವು ಅವರನ್ನು ನೋಡಿದ್ದೀರಾ? ಇಲ್ಲ ಇಲ್ಲ, ನಾವು ಅವರನ್ನು ಇಲ್ಲಿ ನೋಡಿಲ್ಲ ಎಂದು ಹೇಳಿ ಬಾಗಿಲು ಮುಚ್ಚಿ ಸೋನಿ ಒಳಗೆ ಬರ್ತಾಳೆ ಮತ್ತು ರಾಕೇಶ್ಗೆ ಹೀಗೆ ಹೇಳ್ತಾಳೆ. ನೋಡಿ, ಇಲ್ಲಿ ಯಾರೂ ಇಲ್ಲ. ಅದು ಹೋಟೆಲ್ನ ಮಾಲಕಿ ಬಂದಿರೋದು. ಅವರ ಮಕ್ಕಳು ಆಟವಾಡುತ್ತಾ ಎಲ್ಲೋ ಹೋಗಿದ್ದಾರಂತೆ. ಅದಕ್ಕೆ ಹುಡುಕುತ್ತಾ ಬಂದಿದ್ದಾರೆ ಅಷ್ಟೇ. ಅಯ್ಯೋ, ನಾನು ಹೇಳುತ್ತಿರುವುದು ಅದೇ 2 ಹುಡುಗಿಯರ ಬಗ್ಗೆ. ಅವರಿಬ್ಬರೂ ಮನುಷ್ಯರಲ್ಲ, ದೆವ್ವಗಳು. ಬೇಗ ನಾವು ಇಲ್ಲಿಂದ ಹೊರಟು ಹೋಗೋಣ, ಇಲ್ಲದಿದ್ದರೆ ಅವರು ನಮ್ಮನ್ನು ತಿಂದು ಬಿಡುತ್ತಾರೆ. ಸುಮ್ಮನೆ ಇರು ರಾಕೇಶ್, ಅವರು ನಮ್ಮನ್ನು ತಿನ್ನುವುದಿಲ್ಲ. ನೀನು ಏನೇನೋ ಹೇಳಬೇಡ. ನನಗೆ ತುಂಬ ನಿದ್ದೆ ಬರುತ್ತಿದೆ, ನಾನು ಮಲಗುತ್ತೇನೆ. ಅವನ ಮಾತು ಕೇಳದೆ ಅವಳು ಮಲಗ್ತಾಳೆ. ಆದರೆ ರಾಕೇಶ್ ಮಲಗುವುದಿಲ್ಲ, ಹೆದರಿಕೊಂಡೇ ಕುಳಿತಿರ್ತಾನೆ. ಆಗ ಅವರ ಮಂಚ ಅಲುಗಾಡಲು ಶುರುವಾಗುತ್ತದೆ. ಅರೆ ಅರೆ, ಏನಿದು ಮಂಚ ಈ ರೀತಿ ಅಲುಗಾಡುತ್ತಿದೆಯಲ್ಲ? ನಂತರ ಅವರಿಬ್ಬರೂ ಆ ಮಂಚದಿಂದ ಎದ್ದು ನಿಲ್ಲುತ್ತಾರೆ. ಆಗ ಮಂಚದ ಕೆಳಗಡೆಯಿಂದ ಜೋರಾಗಿ ಸದ್ದು ಕೇಳಲು ಶುರುವಾಗುತ್ತದೆ. ರಾಕೇಶ್, ಇಲ್ಲಿ ಏನು ನಡೆಯುತ್ತಿದೆ? ನಡಿ ರಾಕೇಶ್, ಬೇಗನೆ ಇಲ್ಲಿಂದ ಹೊರಗೆ ಹೋಗೋಣ. ಹೀಗೆ ಹೇಳುತ್ತಾ ಅವರು ಹೊರಗೆ ಹೋಗಲು ನೋಡುತ್ತಾರೆ. ಆದರೆ ಹೊರಗಡೆಯಿಂದ ಯಾರೋ ಅವರ ಬಾಗಿಲಿಗೆ ಚಿಲಕ ಹಾಕಿರ್ತಾರೆ.
ಆಗ ಅವರ ಮಂಚದ ಅಡಿಯಿಂದ ಆ ಇಬ್ಬರೂ ದೆವ್ವಗಳು ಹೊರಗೆ ಬಂದು ಜೋರಾಗಿ ನಗುತ್ತಾರೆ. ನೀವು ಎಲ್ಲಿಗೆ ಹೋಗುತ್ತಿದ್ದೀರಾ? ಇನ್ನು ನಿಮಗೆ ಇಲ್ಲಿಂದ ಹೊರಗೆ ಹೋಗಲು ಆಗುವುದಿಲ್ಲ. ನಾವಿಬ್ಬರು ನಿಮ್ಮನ್ನು ಈಗಲೇ ತಿಂದು ಬಿಡುತ್ತೇವೆ. ಇದನ್ನು ಕೇಳಿ ಇಬ್ಬರಿಗೂ ತುಂಬ ಭಯವಾಗುತ್ತದೆ. ಆಗಲೇ ಬಾಗಿಲಿನ ಹೊರಗಿನಿಂದ ಆ ಮಾಲಕಿಯ ಧ್ವನಿ ಕೇಳುತ್ತದೆ. ನನ್ನನ್ನು ನೀವಿಬ್ಬರೂ ಕ್ಷಮಿಸಿ. ನನ್ನ ಪ್ರೀತಿಯ ಇಬ್ಬರು ಮಕ್ಕಳು ತುಂಬ ಹಸಿದಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ನಿಮ್ಮನ್ನೇ ಆಹಾರವಾಗಿ ನೀಡಲು ನಿರ್ಧರಿಸಿದ್ದೇನೆ. ಈಗ ನೀವಿಬ್ಬರೂ ಎಲ್ಲಿಗೂ ಓಡಲು ಸಾಧ್ಯವಿಲ್ಲ. ನಮ್ಮ ಅಮ್ಮ ತುಂಬ ಕಷ್ಟಪಟ್ಟು ನಿಮ್ಮನ್ನು ಇಲ್ಲಿಗೆ ಕರೆಸಿದ್ದಾರೆ. ಆಗ ರಾಕೇಶ್ ಕೋಪದಿಂದ ತುಂಬ ಜೋರಾಗಿ ಕಿರುಚುತ್ತಾನೆ. ಅವನ ಕಿರುಚಾಟ ಕೇಳಿ ದೆವ್ವಗಳಿಗೆ ಆಘಾತವಾಗುತ್ತದೆ. ನಿಮ್ಮ ತಾಯಿ ನಮಗೆ ತಿನ್ನಲು ತುಂಬ ಹಣ್ಣುಗಳನ್ನು ಕೊಟ್ಟಿದ್ದರು ಅಲ್ಲವೇ? ನಾವು ಅದರಲ್ಲಿ ಇದ್ದ ಕಲ್ಲಂಗಡಿ ಹಣ್ಣನ್ನು ಅದರ ಬೀಜದ ಜೊತೆಯೇ ತಿಂದಿದ್ದೇವೆ. ಆದ್ದರಿಂದ ಕಲ್ಲಂಗಡಿ ಹಣ್ಣಿನ ಗಿಡವು ನಮ್ಮ ಹೊಟ್ಟೆಯಿಂದ ಹೊರಬರುತ್ತದೆ ಮತ್ತು ನೀವು ನಮ್ಮಿಬ್ಬರನ್ನು ತಿಂದರೆ ಆಗ ಅದರ ಗಿಡವು ನಿಮ್ಮ ಹೊಟ್ಟೆಯಿಂದಲೂ ಹೊರಬರಲು ಪ್ರಾರಂಭಿಸುತ್ತದೆ. ಆಗ ಸೋನಿಗೆ ಅರ್ಥವಾಗುತ್ತದೆ ರಾಕೇಶ್ ದೆವ್ವಗಳನ್ನು ಮಂಗ ಮಾಡುತ್ತಿದ್ದಾನೆಂದು. ಹೌದು, ಹೋದ ಸಲ ನಾನು ಕಲ್ಲಂಗಡಿ ಹಣ್ಣು ತಿಂದು ನನ್ನ ಹೊಟ್ಟೆಯಿಂದ ದೊಡ್ಡದಾದ ಗಿಡವು ಹೊರಗೆ ಬಂದಿತ್ತು. ಮತ್ತೆ ಏನಾಯ್ತು? ಬೇಗ ಹೇಳಿ. ಮತ್ತೆ ಏನಾಗೋದು? ಡಾಕ್ಟರ್ ನನ್ನ ಹೊಟ್ಟೆಯನ್ನೇ ಕಟ್ ಮಾಡಿ ತೆಗೆದಿದ್ದರು. ಹೀಗೆ ಮಕ್ಕಳು ಭಯದಿಂದ ಇರುವಾಗ ಇವರಿಬ್ಬರೂ ಅಲ್ಲಿನ ದೊಡ್ಡ ಕಿಟಕಿಯಿಂದ ಹಾರಿ ಹೊರಗೆ ಓಡಿ ಬಂದು ತಪ್ಪಿಸಿಕೊಳ್ಳುತ್ತಾರೆ. ನಂತರ ರಾಣಿ ಯಾವತ್ತಿಗೂ ಹೋಟೆಲ್ ಬುಕ್ ಮಾಡೋಕ್ಕೆ ಹೋಗೋದಿಲ್ಲ.